ಹಾಯ್ ಗೈಸ್, ಇದು ನಮ್ಮ ಫಸ್ಟ್ ವ್ಲಾಗ್. ಇವತ್ತೇನಾಯಿತು ಅಂದರೆ ನಾನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿ ಹಾಗೆ ಚಿಕ್ಕಪ್ಪನ ಮನೆಗೆ ಹೋದ್ವಿ. ಅಲ್ಲಿ ಹೋದಾಗ ನನ್ನ ಮನೆಯವ್ರ ಅವತಾರ ಒಂಚೂರು ನೋಡಿ. ಅಪ್ಪ ಮಗಳು ನಮ್ಮ ಚಿಕ್ಕಪ್ಪನ ಮಗಳು ನೋಡಿ, ವಿಡಿಯೋ ಮಾಡಬಾರ್ದು ಅಂತ ಹೆಂಗೆ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ಮಾಡಿಸ್ತೀನಿ ಅಂದ್ಬಿಟ್ಟು ಕತೆ ಹೊಡೆದ್ಲು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯಾರ್ಯಾರು ಅನ್ಕೋಬೇಡಿ, ಇವ್ರು ನನ್ನ ಮೈದ್ನ. ಮಿನಿ ಬ್ಲಾಗ್ ಮಾಡ್ತಾರಂತೆ. ಸುಮ್ಮನೆ ಉತ್ಕೊಟ್ಟ ಏನ್ ಮಾಡ್ದ ಬಂದ್ರೆ ಕೊಡು ಒಂದು. ಏನದು ಹಾರ್ತಾ ಇದ್ದಾಳೆ. ನನ್ನ ಮನೆಯವರಂತೂ ನನ್ನ ಕರ್ಕೊಂಬಂದ್ಬಿಟ್ಟು ಅವರು ಅವ್ರ ತಮ್ಮ ಇಬ್ಬರು ಕುತ್ಕೊಂಡು ಕೇರೆ ಮಾಡ್ತಾ ಕೂತ್ಬಿಟ್ರು. ನನ್ನ ತಂಗಿ ನೋಡಿ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವಳನ್ನು. ಇವರಿಬ್ಬರು ಕೇರ ಮಾಡಿ ಅಂದರೆ ಇಬ್ಬರು ಬರೀ ಕಿತ್ತಾಡ್ಕೊಂಡು ಕೂತಿದ್ದಾರೆ. ಹಾಗೆ ಮಾತಾಡ್ತಾ ಬೆಂಗಳೂರಿಂದ ಸೋನು ಮತ್ತು ಸುಷ್ಮಿ ಪಾಪು ನಮ್ಮ ಪರಿನೂ ಬಂದಳು. ಸೋನು ಬಂದ ತಕ್ಷಣ ಯಾರೋ ವಿಡಿಯೋ ಕಾಲಲ್ಲಿದ್ದಾರೆ ಅಂದ್ಬಿಟ್ಟು ಹಾಯ್ 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 ಅಂತ ಇದ್ದಾಳೆ. ಯಾರು ಇಲ್ಲ. ವಿಡಿಯೋದ ಹೊಟ್ಟೆಗಿಚ್ಚೊಳಗೆ ಹೇಗಿದ್ದೀರಾ? ಹೇಗಿದ್ದೀವಿ? ದಪ್ಪ ದಪ್ಪಕ್ಕೆ. ಸುಷ್ಮಿ ಬಂದ ತಕ್ಷಣ ನನ್ನ ಯಾರು ಅಂತ ಕೇಳ್ಬಿಡ್ಬೇಕಾ? ಸಿಟ್ಟು ಬಂತೊಳಗೆ. ಯಾರಿದ್ದ ಮಮ್ಮನ್ ತರ ಜೋರ್ ಬರ್ತಾರಲ್ಲ ಗುಂಡಾಗಿದ್ದಾರಲ್ಲ. ಹಾಯ್. ಬೆಂಗಳೂರಿಂದ ಬಂದ್ಬಿಟ್ಟು ಹಿಂಗೆ ಡೈರೆಕ್ಟಾಗಿ ಬಂದಿದ್ದಾರೆ ನಮ್ಮ ಮನೆಗೆ ಬರ್ತೀನಿ. ನಾವು ಅಲ್ಲಿ ಕಾಯ್ತಿದ್ವಿ. ನಿಮಗೆ ಫೋನ್ ನಾವು ಭೂಮಿ ಅಕ್ಕಂಗೆಲ್ಲ ಮುಂಚೆನೆ ತಿಳಿಸಿದ್ವಿ ಗೊತ್ತಾ? ಹಿಂಗೆ ಈಗ ಅಡ್ಡ ಮಾಡಿ ನನಗೆ ಯೂಟ್ಯೂಬ್ ತೆಗೆದ್ರೆ ಬರೀ ಫುಲ್ ಗಂಡ ಹೆಂಡ್ತಿದೆ. ಎರಡೇ ವಿಡಿಯೋ ಹಾಕಿರೋದು ಬುದ್ದು ಬಿಡ್ತೀನಿ ನಂಗೆ. ನೋಡಿ ಎಷ್ಟು ಸೇವಾ A few moments later. ನನ್ನ ಮನೆಯವ್ರು ಅವರೇ ವಿಡಿಯೋ ಮಾಡೋಕ್ಕೆ ಹೇಳ್ಬಿಟ್ಟು ಹೆಂಗಾಡ್ತಾರೆ ನೋಡಿ. ಹೇಳಿ ಇವತ್ತೇನಾಯ್ತು ಅಂತ. ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ಕುಕ್ಕರ್ ಬಸ್ಟ್ ಆಯಿತು. ಅದು ಹೆಂಗೆ ಹೇಳ್ತಿದ್ದೀರ? ಸೂಪರಾಗಿ ಹೇಳ್ತಾ ಇದ್ದೀನಿ. ಇವಾಗ ಹೆಂಗೆ ಹೇಳ್ಬೇಕು ಹೇಳು? ಹಿಂಗೆ ಹೇಳ್ಬೇಕಾ? ಕುಕ್ಕರ್ ಬಸ್ಟ್ ಆಗಿರೋ ವಿಷಯನ ಶಾಕಲ್ಲಿ ಹೇಳ್ಬೇಕಲ್ಲ. ಕುಕ್ಕರ್ ಬಸ್ಟ್ ಆಯಿತು. ಅಯ್ಯೋ ನಗಾಡ್ಕೊಂಡು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುಕ್ಕರ್ ಬಸ್ಟ್ ಆಯಿತು. ಆಮೇಲೆ ನಾವು ಗಾಬರಿ ಹಾಕ್ಬಿಟ್ಟು ಒಂದು 10 ನಿಮಿಷ ಅಲ್ಲಿ ಎದ್ದು ಆಮೇಲೆ ನಮ್ಮ ಮನೆಗೆ ಬಂದ್ವಿ. ಆಮೇಲೆ ನನ್ನ ಮಿಸ್ಸಸ್ಸು ಊಟ ಬಡಿಸ್ಕೊಟ್ಲು, ನಾನು ತಿಂದೆ. ಆಮೇಲೆ ನನ್ನ ಮಗನ ನೋಡಿ ಇಲ್ಲಿ ನನ್ನ ಪಾಪು ನಟಾಡ್ಸ್ತಾ ಕೂತ್ಕೊಂಡಿದ್ದೀನಿ. ಸೂಪರ್ ಅಲ್ಲ? ನೋಡಕ್ಕಾಗ್ತಾ ಇಲ್ಲ. ಅಲ್ಲ ಮಗಳೇ ಕಂದಮ್ಮ ನೋಡಲ್ಲಿ. ಇವತ್ತು ನಿಮ್ಮಮ್ಮ ಫುಲ್ ಸುಸ್ತಾಗೋದು. ಇವಾಗ ಏನಂದ್ರೆ ಈ ಬ್ಲಾಗ್ನ ಕ್ಲೋಸ್ ಮಾಡ್ತಾಳೆ. ಮನೇಲಿ ಪಾತ್ರೆ ತೊಳಿತಿದೆ, ತೊಳೆದ್ಬಿಟ್ಟು ಮಲ್ಕತ್ತಾಳೆ. ಅದೇ ಅವರು ಒಂದಿನೂ ನಂಗೆ ಪಾತ್ರೆ ತೊಳ್ಕೊಟ್ಟಿಲ್ಲ ಆಯ್ತಾ. ತೊಳೆಯೋದು ಬೇಡ ಆದ್ರೂ ಒಂದು ಮಾತಿಗೆ ಪಾತ್ರೆ ತೊಳಿಲ್ಲ. ಬೇಕಾದ್ರೆ ನನಗೆ ಹುಷಾರಿಲ್ಲದೆ ಮಲಗಿದ್ರು ಆ ಪಾತ್ರೆ ಬೆಳಗ್ಗೆ ತನಕ ಹಂಗೆ ಇರುತ್ತೆ. ಹೌದು, ಗಂಡು ಮಕ್ಕಳು
ಇಂಥ ಸ್ಟೇಟ್ಮೆಂಟ್ ಕೊಡಬೇಡಿ ನೀವು, ಏಕೆ? ಎಲ್ಲರೂ ಹೊಚ್ಚಗೆದ್ಬಿಡ್ತಾರೆ. ಇಲ್ಲ, ಪಾತ್ರೆ 2 ಪ್ಲೇಟು, ಒಂದು ಸ್ವಲ್ಪ ಅನ್ನ ಮಾಡಿಟ್ಟಿರ್ತಾಳೆ, ಒಂದು ತಪ್ಪಲೆ 2 ಸತಿ ನಾನೇ ತೊಳೆದಿದ್ದೆ. ಅವಳಿಗೆ ಯಾಕೋ ನಾನು ತೊಳೆಯೋದು ಇಷ್ಟ ಇಲ್ಲ ಅಂತ ಒಂದು ಸತಿ ಯಾವಾಗಲೂ ಹೇಳ್ದಂಗೆ ನೆನಪು. ಅವತ್ತಿಂದ ಇನ್ನೇನೇ ಆದರೂ ನಾನು ತೊಳೆಯಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? ಕನ್ಸಲ್ಲಿ ಹೇಳಿದ್ನ ಅಥವಾ ಇವ್ರು ಎಕ್ಸೇನೋ ಹೇಳಿರ್ಬೇಕು, ನಾನು ಹೇಳಿಲ್ಲ. ಎಕ್ಸ್ಗಳ ಬಗ್ಗೆ ಮಾತಾಡೋ ಟೈಮ್ ಅಲ್ಲ ಇದು. ಎಕ್ಸ್ಗಳು ನಾನು ಎಕ್ಸ್ ಹೇಳಿದ್ರೆ ಎಕ್ಸ್ಗಳು ಎಷ್ಟು ಜನ ಇದ್ರು? ಓಕೆ ಫ್ರೆಂಡ್ಸ್, ಇಲ್ಲ ಇಲ್ಲ ಇಲ್ಲ, ನನಗೆ ಟಾಪಿಕ್ ಬೇಕು. ಎಷ್ಟು ಜನ ಎಕ್ಸ್ಗಳು? ನಂಗೆ ಗೊತ್ತಿದ್ದಿದ್ದು ಒಂದು. ನನ್ನ ಮುಖಕ್ಕೆ ಯಾರು ಬೀಳ್ತಾರಾ? ಬೀಳ್ತಾರೆ. ಯಾಕೆ ಬೀಳ್ತಾರೆ? ಅವಳು ಕಿವಿ ಕೇಳಕ್ಕೆ ಬಂಗಾರಿ, ಕಿವಿ ಯಾಕೆ ಮುಚ್ಕೊಂತಿದ್ಯಾ? ನಿಮ್ಮ ಅಪ್ಪನ ಮಾತಾಡ್ತದೆ ಇರಿಟೇಟ್ ಆಗ್ತಿದ್ಯಾ ನಿಮಗೆ? ನಿಮ್ಮ ಅಪ್ಪ ಸುಳ್ಳು ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಏನು ಫ್ರೆಂಡ್ಸ್, ವ್ಲಾಗ್ ಇವತ್ತಿನ ಮುಗೀತು. ಮಾಡಿದೆ ಫಸ್ಟ್ ವ್ಲಾಗ್ ಇದು. ಇವತ್ತಿನ ಫಸ್ಟ್ ವ್ಲಾಗೇ ಮುಗೀತು. ನಾಳೆ ಇನ್ನೊಂದು ಮಿನಿ ವ್ಲಾಗ್ ಜೊತೆ ನಾನು ನನ್ನ ಚಿನ್ನ ಮರಿ. ಎಸ್ ಆಫ್ ಕೋರ್ಸ್, ಫಸ್ಟ್ ಮಿನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಈಗ ಪಾತ್ರೆ ತೊಳಿಬೇಕು ಮೇಡಮ್ ಅವರು. ಇಂಥ ಓವರ್ ಆ್ಯಕ್ಟಿಂಗ್ಗೆ ಬೇಡ ಅನ್ನೋದು. ಬಾಯ್. ಕೆಟ್ಟದಾಗಿತ್ತು. ಕೆಟ್ಟದಾಗೇನಿತ್ತು? ನಾನು ಯೂಟ್ಯೂಬಲ್ಲಿ ಅವಾಗ ಆ್ಯಂಕರಿಂಗ್ ಮಾಡ್ತಿದ್ದೆ, ಗೊತ್ತಾ ನಿಮಗೆ? ಅದರಲ್ಲೂ ಯೂಟ್ಯೂಬ್. ಎಸ್ ಆಫ್ ಕೋರ್ಸ್, ಯೂಟ್ಯೂಬ್. ಉದಯ ಮ್ಯೂಸಿಕ್. ಅವಾಗಿನ ಕಾರ್ತಿಕ್ಕು ಇವಾಗಿನ ಕಾರ್ತಿಕ್ಕು ಜನ ನಂಗೆ ಇದಾಗ್ಬಿಡ್ತಾರೆ. ಮತ್ತೆ ಅಮೋಘ ಅಂತ ಒಂದು ಚಾನಲ್ ಬರ್ತಿತ್ತು ಬೆಂಗಳೂರಲ್ಲಿ. ಅದರಲ್ಲೂ 2 ದಿವಸ ಆ್ಯಂಕರಿಂಗ್ ಹೋಗಿದ್ದೆ. 700 ರೂಪಾಯಿ ಪೇಮೆಂಟ್ ಕೊಟ್ಟಿದ್ರು. ಹೆಂಗೆ 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 ಒಂದು ಮಾತು ತೋರಿಸಿ. ಮರ್ತೋಗಿದೆ. ಹಲೋ, ಹಾಯ್, ನಮಸ್ಕಾರ. ಈ ಕಡೆಯಿಂದ ನಿಮ್ಮ ಅಪ್ಪ ಕಾರ್ತಿಕ್ ಮಾತಾಡ್ತಿರೋದು, ಆ ಕಡೆಯಿಂದ ಯಾರು ನನ್ನ ಮಗಳು ನಿಶ್ವಿಕನ. ಆಯ್ತು ಅಪ್ಪು. ದಾಟ್ ನಿಮ್ಮ ಅಮ್ಮನ ತಗೊಳ್ಳಿ. ಎಂಡಿಂಗ್ ಪಿಟಿಗೆ ನೀವೇ ಮಾಡ್ಕೊಳ್ಳಿ. ಓ, ಸೂಪರಾಗಿ ಮಾಡ್ತೀವಿ ವಿಡಿಯೋಸ್ ನಾವು. ಅಷ್ಟೇನು ಚೆನ್ನಾಗಿಲ್ಲ ನಾನು ನೋಡೋಕ್ಕೆ. ಏಜು ಏನು ಜಾಸ್ತಿ ಆಗಿಲ್ಲ ನೋಡಿ. ಕೇವಲ 40 ಅಷ್ಟೇ. 40 ಆಗಿಲ್ಲ. 18. ಮನ್ಸಲ್ಲಿ ಒಂಥರ ಆಸೆ ಇದೆ. ಹೇಳ್ತಿದ್ದಾಳೆ, ಹೇಳ್ಕೊಳಂಗಿಲ್ಲ. ಏನು ಆಸೆ? ಅಂದರೆ ಇನ್ನೊಂದು ಮಗದೊಂದು ಮದುವೆನ ಮಗುನ ಅನ್ನೋದು ನೀನು ಕನ್ಫ್ಯೂಸ್ ಆಗ್ತಿದೆಯಲ್ಲ. ಹೌದು. ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ. ಬಾಯ್ ಬಾಯ್. ಆಯಿತು, ನಮ್ಮದು ಸಪೋರ್ಟ್ ಮಾಡಿ, ಹೊಸ ಚಾನಲ್ಲು ಪ್ಲೀಸ್ ಶೇರ್. ಇವಾಗಷ್ಟು ದನ ತಿಂದಂಗೆ ತಿಂದಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ ನೋಡಿ. ನನ್ನ ಗಂಟ ಆ್ಯಂಕರಿಂಗ್ ಮಾಡಿದಾರಲ್ವ, ವಾಯ್ಸ್ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಅಂತ ಹೇಳಕ್ಕೆ ನನಗೆ ಬರಲ್ಲ, ಅವರೇ ಹೇಳ್ತಾರೆ. ನಮ್ಮದು ಹೊಸ ಚಾನಲ್, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, Please. ಶೇರ್ ಮಾಡಿ, Please. ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಪ್ಲೀಸ್ support ಅವ್ರು ಹೇಳ್ತಾ ಮಾಡಿ. ಇದ್ದಾರೆ. ಆಯಿತಾ? ಚಿಕ್ಕಮಂಗ್ಳೂರು ಹಾಕಣ್ರಿ, ಸ್ವಲ್ಪ ಬೆಳೆಸ್ತೀರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬಾಯ್ ಬಾಯ್. ಬಾಯ್ ಮಾಡು ಮಂಗರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.